ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನ ಘೋಷಣೆ ಮಾಡ್ತಾ ಇದ್ರೆ ಇರಾನ್ ಮಾತ್ರ ಒಪ್ಪುವಂತೆ ಕಾಣಿಸ್ತಾ ಇಲ್ಲ. ಕದನ ವಿರಾಮಕ್ಕೆ ಇರಾನ್ ಒಪ್ಕೊಳ್ತಾ ಇಲ್ಲ. ಟ್ರಂಪ್ ಕದನ ವಿರಾಮವನ್ನ ಘೋಷಣೆ ಮಾಡಿರುವುದಕ್ಕೆ ಇರಾನ್ ರಿಜೆಕ್ಟ್ ಮಾಡಿದೆ. ಕಡ್ಡಿ ಮುರಿದಂತೆ ಇರಾನ್ ದೇಶ ತಿರಸ್ಕರಿಸಿದೆ. ಹಾಗಾದ್ರೆ ಮತ್ತೆ ಸಮರಕ್ಕಿಳಿಯುವ ಸಾಧ್ಯತೆ ದಟ್ಟವಾದಂತೆ ಕಾಣಿಸ್ತಾ ಇದೆ. ಅಮೆರಿಕದ ವಿರುದ್ಧ ಇರಾನ್ ತೊಡೆ ತಟ್ಟಿದೆ. ನಿಜಕ್ಕೂ ಕೂಡ ಇದು ಆಶ್ಚರ್ಯಕರ ವಿಚಾರ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಎರಡನೇ ಮಹಾಯುದ್ಧವನ್ನ ನಾವು ನೆನಪಿಸಿಕೊಂಡಂತಹ ಸಂದರ್ಭದಲ್ಲಿ ಬೇರೆ ಯಾವ ರಾಷ್ಟ್ರಗಳು ಕೂಡ ಅಮೆರಿಕದ ವಿರುದ್ಧ ತೊಡೆ ತಟ್ಟುವಲ್ಲಿ ಅಥವಾ ಯುದ್ಧವನ್ನ ಮಾಡ್ತೀವಿ, ನಿಮ್ಮನ್ನ ಮಣಿಸ್ಬಿಡ್ತೀವಿ ಅನ್ನುವಂತಹ ಲೆಕ್ಕಾಚಾರ ತೀರಾ ಕಡಿಮೆ. ಅಂಥದ್ರಲ್ಲಿ ಮುಸ್ಲಿಂ ರಾಷ್ಟ್ರ ಇರಾನ್ ಮಾತ್ರ ಅಮೆರಿಕದ ಗೊಡ್ಡು ಬೆದರಿಕೆಗಳಿಗೆ ನಾವು ಎದುರುಕೊಳ್ಳೋದಿಲ್ಲ. ಮಿಸೈಲ್ ಅನ್ನಾದರೂ ಉಡಾಯಿಸಿ ಅಥವಾ ಬ್ಯಾಲಿಸ್ಟಿಕ್ಗಳನ್ನಾದರೂ ನೀವು ಉಡಾವಣೆ ಮಾಡಿ, ವಿಮಾನದ ಮೂಲಕ ನಮಗೆ ಎಷ್ಟೇ ನಷ್ಟಗಳಾದರೂ ಎಷ್ಟೇ ಸಾವು ನೋವುಗಳಾದರೂ ಕೂಡ ನಾವು ಮಾತ್ರ ಇಟ್ಟ ಹೆಜ್ಜೆಯನ್ನ ಹಿಂದೆ ತೆಗೆಯೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಶಪಥ ಮಾಡದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡೋದ್ರ ಮೂಲಕ ಕದನ ವಿರಾಮವನ್ನ ಘೋಷಣೆ ಮಾಡೋದಕ್ಕೆ ಮುಂದಾಗಿದ್ರು. ಆದರೂ ಕೂಡ ಖಮೇನಿ ಎಲ್ಲೂ ಕೂಡ ತಮ್ಮನ್ನ ತಾವು ಬಿಟ್ಕೊಡ್ತಾ ಇಲ್ಲ. ಅದೇನಾದರೂ ಪರವಾಗಿಲ್ಲ, ನಾವು ಯುದ್ಧದ ಮೂಲಕವೇ ಪ್ರತ್ಯುತ್ತರವನ್ನ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಶರಣಾಗೋದಿಲ್ಲ ಅನ್ನುವಂಥ ಸಂದೇಶವನ್ನ ರವಾನಿಸ್ತಾ ಇರೋದು. ಅದು ಕೂಡ ಅಮೆರಿಕದ ವಿರುದ್ಧ ಅವರು ಈ ರೀತಿಯ ಸಮರವನ್ನ ಸಾರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಹತ್ರ ಕೂಡ ನ್ಯೂಕ್ಲಿಯರ್ ಪ್ಲಾಂಟ್ಗಳು ಎಷ್ಟಿರಬಹುದು, ಯುರೇನಿಯಂ ಪ್ಲಾಂಟ್ಗಳನ್ನ ಕೂಡ ಅಡಗಿಸಿಟ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬೆಳಕಿಗೆ ಬಂದಿದೆ. ಇದರ ಮಧ್ಯದಲ್ಲಿ ಅಮೆರಿಕಕ್ಕೆ ಸೆಡ್ಡು ಹೊಡೆಯುವಂತಹ ಕೆಲವೊಂದಷ್ಟು ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾ ಇರುವುದು. ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಧಮ್ಕಿಯನ್ನ ಹಾಕುವ ರೀತಿಯಲ್ಲಿ ಸಂದೇಶವನ್ನ ರವಾನಿಸಿದ್ರು. ಏನಂತ, ಮುಂದಿನ ಒಂದು ವಾರದ ಒಳಗೆ ನೀವೇನಾದ್ರೂ ಶರಣಾಗಿಲ್ಲ ಅಂತ ಹೇಳಿದ್ರೆ ಪರಿಣಾಮ ಚೆನ್ನಾಗಿರೋದಿಲ್ಲ, ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಸಂದೇಶವನ್ನ ರವಾನಿಸಿದ್ರು. ಇಷ್ಟೆಲ್ಲ ಆಗ್ತಾ ಇದ್ರು. ಖಮೇನಿ ಕೂಡ ಯಾವುದೇ ರೀತಿಯಲ್ಲೂ ನಾವು ಜಗ್ಗೋದಿಲ್ಲ, ಬಗ್ಗೋದಿಲ್ಲ, ಅಮೆರಿಕಕ್ಕೆ ಪ್ರತ್ಯುತ್ತರವನ್ನ ಕೊಡ್ತೀವಿ. ಎಲ್ಲೋ ಒಂದ್ ಕಡೆ ನಾವು ಅನ್ಕೊಳ್ತಾ ಇದ್ವಿ ಇಸ್ರೇಲ್ ಕೂಡ ಪ್ರಬಲವಾದಂತಹ ದೇಶ, ಇಷ್ಟು ವರ್ಷಗಳ ಕಾಲ ಇಸ್ರೇಲ್ನ ಮೇಲೆ ಯಾರ್ಯಾರು ದಂಗೆ ಹೇಳ್ತಾರೆ ಅವರೆಲ್ಲರೂ ಕೂಡ ಸೋತಿರುವಂತಹ ಹಿಸ್ಟ್ರಿನೇ ಜಾಸ್ತಿ. ಹಾಗಾಗಿ ಇಸ್ರೇಲ್ನ ಪರವಾಗಿ ಅಮೆರಿಕ ಕೂಡ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಂಡಿದೆ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ನಾವು ಅನ್ಕೊಳ್ತಾ ಇದ್ವಿ ಇಸ್ರೇಲ್ ಈ ಯುದ್ಧದಲ್ಲಿ ಗೆಲ್ಲತ್ತೆ ಅಂತ. ಆದ್ರೆ ಈ ಎಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಮೂರನೇ ಮಹಾಯುದ್ಧ ಸನ್ನಿಧವಾಗ್ತಾ ಇದೆ ಅನ್ನುವಂತಹ ಕುತೂಹಲಗಳು ಮೂಡ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ, ಟ್ವೀಟ್ ಮಾಡಿದ್ರು ಕೂಡ ಇರಾನ್ ಮಾತ್ರ ಯಾವುದೇ ಕಾರಣಕ್ಕೂ ಕದನ ವಿರಾಮಕ್ಕೆ ನಾವು ಒಪ್ಕೊಳ್ಳೋದಿಲ್ಲ, ಕಡ್ಡಿ ಮುರಿದಂತೆ ತಿರಸ್ಕಾರ ಮಾಡಿರೋದು. ಮತ್ತೆ ಹಾಗಾದ್ರೆ ಸಮರಕ್ಕೆ ಇಳಿದು ಬಿಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈ ಹೊತ್ತಿನಲ್ಲಿ ಮೂಡ್ತಾ ಇರೋದು. ಅಂದ್ರೆ ಅಮೆರಿಕದ ವಿರುದ್ಧ ತೊಡೆ ತಟ್ಟುವಲ್ಲಿ ಇರಾನ್ ಇವಾಗ ಮುಂದಾಗ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಇರಾನ್ಗೆ ಇಷ್ಟೊಂದು ಧೈರ್ಯ ಯಾಕೆ ಬಂದಿದೆ ಅಂತ ಒಂದ್ ಕಡೆ ನೋಡೋದಾದ್ರೆ ಮೊನ್ನೆ ನಡೆದಂತಹ ಸೌದಿ ಅರೇಬಿಯಾದ ಯುವ ಮಹಾರಾಜ ಸೇರಿದಂತೆ ಕೆಲವೊಂದಷ್ಟು, ಅದರಲ್ಲೂ ಕೂಡ 50 ಸಂಸ್ಥೆಗಳು, ಮುಸ್ಲಿಂ ಕಂಟ್ರಿಗಳು ಸೇರ್ಕೊಂಡು ಒಂದು ಸಭೆಯನ್ನ ಮಾಡಿದ್ರು. ಅದರಲ್ಲಿ ಮಹತ್ವದ ಕೆಲವೊಂದಷ್ಟು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ತುಟಿಕ್ ಪಿಟಿಕ್ ಅನ್ನದಂತಹ ಮುಸ್ಲಿಂ ರಾಷ್ಟ್ರಗಳು ಈಗ ಇರಾನ್ ಪರವಾಗಿ ಧ್ವನಿ ಎತ್ತಿರೋದು ಆನೆ ಬಲ ಬಂದಂತಾಗಿದೆ. ಹಾಗಾಗಿ ಅಮೆರಿಕದ ವಿರುದ್ಧ ಸೆಣಸಾಡೋದಕ್ಕೆ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ ಇರಾನ್ ದೇಶ.